ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಬರೀ ಬೈಕ್ ಟ್ಯಾಕ್ಸಿ, ರಾಪಿಡೋ, ಓಲಾ, ಊಬರ್ ಆಗಿರ್ಬೋದು, ಇದು ನಮಗೆ ಕರ್ನಾಟಕದಲ್ಲಿ ಬೇಡ, ಬ್ಯಾನ್ ಮಾಡಿ, ಇದು ಬ್ಯಾನ್ ಮಾಡ್ತೀವಿ, ಇದು ಸೇಫ್ ಇಲ್ಲ, ಇದೇ ಕೇಳ್ತಾ ಇದ್ದು ಕರ್ನಾಟಕದಲ್ಲಿ. ಬಟ್ ಈಗ ಸ್ವಿಗ್ಗಿಗೂ ಬಂತು ಆಪತ್ತು, ಈ ಕಂಪ್ನಿನೂ ಬ್ಯಾನ್ ಮಾಡಿ ಇದರಿಂದ ಅನೇಕ ನಷ್ಟ ಅನುಭವಿಸ್ತಿದ್ದೀವಿ ಅಂತ ಗಲಾಟೆ ಶುರುವಾಗಿದೆ. ಬನ್ನಿ, ಏನಕ್ಕಾಯ್ತು, ಸ್ವಿಗ್ಗಿ ಏನಕ್ಕೆ ಬ್ಯಾನ್ ಮಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಹಾಗೆ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಆಯ್ತಂದ್ರೆ, ಇವಾಗ ಸ್ವಿಗ್ಗಿ ಗೊತ್ತಿರಬೇಕು, ಸುಮಾರು ಆಫರ್ಗಳು ಕೊಟ್ಬಿಟ್ಟಿದ್ದಾನೆ ಕಸ್ಟಮರ್ಗೆ. ಏನಕ್ಕೆ ಅಂದರೆ ಕಸ್ಟಮರ್ ಎಲ್ಲ ಬೇರೆ ಕಂಪ್ನಿಗಳಿಗೆ ಹೋಗ್ತಾ ಇದ್ದಾರೆ, ಆರ್ಡರ್ಸ್ ಕಮ್ಮಿ ಆಯಿತು, ಡೆಲಿವರಿ ಬಾಯ್ಸ್ ಕಮ್ಮಿ ಆದರು, ಅನೇಕ ರೀಸನ್ ಇರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸುಮಾರು ಆಫರ್ಗಳು ಕಸ್ಟಮರ್ಗೆ ಬಿಟ್ಬಿಟ್ಟು ಅಮೌಂಟ್ ಎಲ್ಲ ಕಡಿಮೆ ಮಾಡಿಬಿಟ್ಟ. ಇದರಿಂದ ರೆಸ್ಟೋರೆಂಟ್ ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಬುಕ್ಕಿಂಗ್ ಬರ್ತಾ ಇಲ್ಲ, ಲಾಸ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ರೆಸ್ಟೋರೆಂಟ್ ಮಾಲೀಕರು ಎಲ್ಲ ಒಗ್ಗೂಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ದಾರೆ. 15ನೇ ತಾರೀಕು, ಏನು ಈ ಆಗಸ್ಟ್ 15ನೇ ತಾರೀಕು ಒಳಗಡೆ ಒಂದು ಸ್ವಿಗ್ಗಿ ಕಂಪ್ನಿಯವರು ನಮ್ಮ ಒಂದು ಮಾತಿಗೆ ರೆಸ್ಪಾನ್ಸ್ ಮಾಡಿ ನಮಗೆ ಹೇಳಿದ ಥರ ನಡ್ಕೊಂಡಿಲ್ಲ ಅಂದರೆ ಕಂಪ್ಲೀಟ್ ನಮ್ಮ ಎಲ್ಲ ಬೆಂಗಳೂರು ಹೋಟೆಲ್ಗಳಿಂದ ಸ್ವಿಗ್ಗಿಯನ್ನು ತೆಗೆದು ಬ್ಯಾನ್ ಮಾಡ್ತೀವಿ. ಆನಂತರ ಹೆಂಗೆ ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ಈಗ ಬ್ಯಾನ್ ಅಂದರೆ ಸ್ವಿಗ್ಗಿ ಕಂಪ್ನಿ ಬ್ಯಾನ್ ಆಗ್ತಾ ಇಲ್ಲ, ಸ್ವಿಗ್ಗಿಗೆ ಏನು ಅಟ್ಯಾಚ್ ಮಾಡಿದಾರಲ್ವಾ ಹೋಟೆಲ್ಗಳು, ಇವ್ರು ಬ್ಯಾನ್ ಮಾಡ್ತಾರೆ. ಆ ಒಂದು ಕಂಪ್ನಿಯಿಂದ ಅಟ್ಯಾಚ್ ಮಾಡ್ಕೊಂಡಿರೋದು, ಅಲ್ಲಿ ಅವ್ರು ಬ್ಯಾನ್ ಮಾಡ್ಕೊಂಡ್ರೆ ಮುಗ್ದೋಯ್ತಲ್ಲ, ಕಂಪ್ನಿನೇ ಬ್ಯಾನ್ ಆದಂಗಲ್ವಾ. ಅವರು ಆರ್ಡ್ರ್ ಹೋಟೆಲ್ ಅವ್ರದ್ದು ಅಕ್ಸೆಪ್ಟ್ ಮಾಡ್ಕೊಂಡು ಆರ್ಡ್ರ್ ಕೊಟ್ಟರೆ ತಾನೇ ಸ್ವಿಗ್ಗಿಗೆ ಆರ್ಡ್ರ್ ಬರೋದು. ಅವರೇ ಕೊಟ್ಟಿಲ್ಲ ಅಂದರೆ ಹೆಂಗಾಗತ್ತೆ ಹೇಳಿ. ಹಂಗಾಗಿ ಈ ಒಂದು ದೊಡ್ಡ ಪ್ರಾಬ್ಲಮ್ ಇವಾಗ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಮೇಲೆ ಬೀಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಏನು ಮಾಡೋದು. ಆಲ್ರೆಡಿ ರಾಪಿಡೋಗೂ ಎಫೆಕ್ಟ್ ಆಗ್ತಾ ಇದೆ, ಏಟ್ ಬೀಳ್ತಾ ಇದೆ. ಹೇಗೋ ನೆಮ್ಮದಿಯಾಗಿ ಮಾಡ್ತಾ ಇದ್ರು ಈ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಬಾಯ್ಸು, ಈಗ ಅದಕ್ಕೂ ಕೂಡ ಸ್ವಲ್ಪ ಕುತ್ತು ಬಂದ್ಬಿಡ್ತು. ಇದಕ್ಕೆಲ್ಲ ಕಾರಣ ಈ ಅಗ್ರಿಕೇಟ್ ಕಂಪ್ನಿಗಳು. ಈ ಅಗ್ರಿಕೇಟ್ ಕಂಪ್ನಿಗಳು ಕಸ್ಟಮರ್ನ ಇವ್ರ ಕಡೆ ಸೆಳೆಯೋಕ್ಕೋಸ್ಕರ ಏನೇನೋ ಸರ್ಕಸ್ಗಳು ಮಾಡ್ತಾರೆ. ಇವ್ರಿಗೆ ಇಷ್ಟ ಬಂದಂಗೆ ಡಿಸ್ಕೌಂಟ್ ಕೊಡೋದು, ಇವ್ರಿಗೆ ಇಷ್ಟ ಬಂದಂಗೆ ಆಫರ್ಗಳು ಬಿಡೋದು. ಅಲ್ಲಿ ಯಾರನ್ನೊಬ್ರು ಕೇಳಬೇಕು, ಇಲ್ಲ ರೈಡರನ್ನು ಕೇಳಬೇಕು, ಇಲ್ಲ ಒಂದು ಅಟ್ಯಾಚ್ ಮಾಡ್ಕೊಂಡಿರ್ತಕ್ಕಂಥ ಆ ಹೋಟೆಲ್ ಮಾಲೀಕರನ್ನು ಕೇಳಬೇಕು, ಯಾವುದೂ ಇಲ್ಲ. ಇವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾ ಇರೋದು. ಏನು ಇವ್ರ ಕಂಪ್ನಿ ಇವ್ರು ಬೆಳೆಸಿದೀವಿ ಅಂತವ ಬೇರೆಯವ್ರು ಕೇಳಬೇಕಂತ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ. ಏಕಾಏಕಿ ಇವ್ರಿಗೆ ಇಷ್ಟ ಬಂದಂಗೆ ಆಫರ್ಗಳು ಕೊಟ್ಬಿಡ್ತಾರೆ. ಎಲ್ಲರೂ ಅಷ್ಟೇ, ಬರೀ ಸ್ವಿಗ್ಗಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಎನಿ ಅಗ್ರಿಕೇಟ್ ಕಂಪ್ನಿಗಳು ಕಸ್ಟಮರ್ನ ಇವ್ರ ಕಡೆ ಸೆಳಿಬೇಕು, ಕಸ್ಟಮರ್ ನಮ್ಮ ಕಂಪ್ನಿಗೆ ಬರಬೇಕು, ಅತಿ ಹೆಚ್ಚು ಆರ್ಡರ್ ನಮಗೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಡೆಲಿವರಿ ಬಾಯ್ಸ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು. ನಿಜವಾಗ್ಲೂ ಸ್ವಿಗ್ಗಿಯಲ್ಲಿ ಕೊಡ್ತಕ್ಕಂಥ ಅಮೌಂಟ್ ಡೆಲಿವರಿ ಬಾಯ್ಸ್ಗೆ ಏನಕ್ಕೂ ಸಾಕಾಗಲ್ಲ. ₹5 ₹6 ಕೊಡ್ತಾನೆ ಕಿಲೋಮೀಟ್ರಿಗೆ. ಅದು ಏನೋ ಪೀಕ್ ಅವರಲ್ಲಿ ಐ ಡಿಮ್ಯಾಂಡ್ ಇದ್ದಾಗ ಮಾತ್ರವ ₹10 ಎಕ್ಸ್ಟ್ರಾ, ₹20 ಎಕ್ಸ್ಟ್ರಾ ಅಂತ ಪರ್ ಆರ್ಡ್ರಿಗೆ ಸರ್ಜ್ ಕೊಡ್ತಾನೆ. ಎಲ್ಲ ಪಿಕಪ್ ಎಲ್ಲ ಲಾಂಗ್ ಕೊಡ್ತಾನೆ. ಆ ಪಿಕಪ್ಪಿಗೆ ಅಮೌಂಟ್ ಕೊಡಲ್ಲ ಸರಿಯಾಗಿ, ಔಟ್ ಆಫ್ ಝೋನ್ ಆಗ್ತಾನೆ, ರಿಟರ್ನ್ ಬರಬೇಕು. ಈ ಥರ ಸಮಸ್ಯೆ ಸುಮಾರು ಎದುರಿಸ್ತಾ ಇದ್ದಾರೆ ಸ್ವಿಗ್ಗಿ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್. ಸ್ಟಾರ್ಟಿಂಗ್ ಏನು 10 ವರ್ಷಕ್ಕೆ ಮುಂಚೆ ಬಂತಲ್ಲ ಬೆಂಗಳೂರಿಗೆ ಸ್ವಿಗ್ಗಿ, ಯಾವ ಥರ ಇತ್ತು ಗೊತ್ತಾ? ವಾರಕ್ಕೆ 15,000 ಸಂಪಾದನೆ ಮಾಡ್ತಾಯಿದ್ರು. ಆವಾಗಲೇ 10 ಇಯರ್ಸ್ ಬ್ಯಾಕು. 15,000 ಅಂದರೆ ಇವತ್ತಿಗೆ 30,000-40,000 ವ್ಯಾಲ್ಯೂ. ಅದು ಅಷ್ಟಿತ್ತು ಡಿಮ್ಯಾಂಡ್ ಅದಕ್ಕೆ. ವಾರಕ್ಕೆ 15,000 ನಾವು ಕೂಡ ಮಾಡಿದ್ದೀವಿ ಆ ಟೈಮಲ್ಲೆಲ್ಲನ. ಏನು 17, 16 ಸ್ವಿಗ್ಗಿ ಬಂತಲ್ಲ ಬೆಂಗಳೂರಿಗೆ ಬಂದಾಗ, ಸಖತ್ತಾಗಿ ಆಫರ್ ಕೊಡ್ತಾ ಇದ್ದ. ರೈಡರ್ಗಳಿಗೆ ಒಳ್ಳೆ ಅಮೌಂಟ್ ಕೊಡೋನು, ಚೆನ್ನಾಗಿ ಕೊಡ್ತಾ ಇದ್ದ. ಹೋಗ್ತಾ ಹೋಗ್ತಾ ಏನು ಮಾಡ್ದ, ಈ ರಾಯರ್ ಕುದುರೆ ಕತ್ತೆ ಆಯಿತು ನನಗೆ. ಇವ್ರಿಗೆ ಇಷ್ಟ ಬಂದಂಗೆ ಇವರೇ ಒಂದು ರೂಲ್ಸ್ಗಳು ಮಾಡ್ಕೊಂಡು ಇವಾಗ ಈ ಥರ ಮಾಡ್ಕೊಂಬಂದರು. ಈಗ ಏಕಾಏಕಿ ಎಲ್ಲ ಹೋಟೆಲ್ ಮಾಲೀಕರು ಸರಿಯಾಗಿ ಮಾಡಿದ್ದಾರೆ ಇವಾಗ ಈ ಒಂದು ಕಂಪ್ನಿಗೆ. ನಮ್ಮನ್ನು ಕೇಳ್ದಾನೆ, ನಮಗೊಂದು ಇನ್ಫಾರ್ಮ್ ಮಾಡ್ದಾನೆ, ನಮ್ಮ ಯಾವುದೇ ಒಂದು ಮಾತಿಗೆ ರೆಸ್ಪಾನ್ಸ್ ಮಾಡ್ದಾನೆ, ಇವ್ರಿಗೆ ಇಷ್ಟ ಬಂದಂಗೆ ಇವರು ಏನೇನು ಬೇಕಾದ್ರೆ ರೂಲ್ಸ್ ಮಾಡ್ಕೊತಾ ಇದ್ದಾರೆ. ನಾವೇನಕ್ಕೆ ಹಂಗಾರೆ ಇವ್ರಿಗೆ ಆರ್ಡ್ರ್ ಕೊಡಬೇಕು, ಇನ್ನು ಮುಂದೆ ನಾವು ಕೊಡೋಲ್ಲ, ನಮಗೆ ಲಾಸ್ ಆಗ್ತಾ ಇದೆ ಸಿಕ್ಕಾಬಟ್ಟೆ ಇವರಿಂದವ ಅಂತ ಅಂದ್ಕೊಂಡು ಇವಾಗ ಫುಲ್ ಕಂಪ್ಲೀಟ್ ನಾವು ಎಲ್ಲ ಬ್ಯಾನ್ ಮಾಡ್ತೀವಿ. ಯಾವುದೇ ಥರ 15ನೇ ತಾರೀಕೊಳಗೆ ನಮ್ಮ ಮಾತಿಗೆ ಸ್ಪಂದಿಸಬೇಕು. ಅವತ್ತು ಸ್ಪಂದಿಸಿಲ್ಲ ಅಂದರೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಗೆ ಲಾಸ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ಅಗ್ರಿಕೇಟ್ ಕಂಪ್ನಿ ಸ್ವಿಗ್ಗಿಗೆ ಅಟ್ಯಾಚ್ ಮಾಡಿರ್ತಕ್ಕಂಥ ಹೋಟೆಲ್ಗಳಿಗೆ ಕಂಪ್ಲೀಟ್ ಬೆಂಗಳೂರಲ್ಲೇ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಹೋಟೆಲ್ ಮಾಲೀಕರು. ಕಷ್ಟ ಇದೆ ಅವ್ರಿಗೂ, ಇವಾಗೆಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಇದೆ. ಇವ್ರೇನು ಇಷ್ಟ ಬಂದಂಗೆ ಆಫರ್ಗಳು ಕೊಡ್ತಾರೆ. ಎಲ್ಲೋ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಇವ್ರು ಮಾಡ್ಬೋದು. ಬಟ್ ಕಷ್ಟ ಬಿದ್ದು ಡ್ಯೂಟಿ ಮಾಡೋದು ಯಾರು? ಡೆಲಿವರಿ ಬಾಯ್ಸು. ಕಷ್ಟ ಬಿದ್ದು ಫುಡ್ ರೆಡಿ ಮಾಡಿ, ಪ್ಯಾಕ್ ಮಾಡಿ, ಪಾರ್ಸಲ್ ಕಳ್ಸೋರು ಯಾರು? ಹೋಟೆಲ್ ಅವರು, ಮಾಲೀಕರು, ಕೆಲಸ ಮಾಡೋರು. ಇವ್ರನ್ನೂ ಒಂದು ಮಾತು ಕೇಳಬೇಕು. ಈ ಥರ ಆಗ್ತಾ ಇದೆ, ಈ ಥರ ನಡೀತಾ ಇದೆ ಆಫರು, ಬಿಡಬೇಕಾ ಬೇಡವೋ? ಇಲ್ಲ ನಿಮಗೆ ಈ ಥರ ಅಮೌಂಟ್ ವರ್ಕೌಟ್ ಆಗ್ತಾಯಿದೆ ಡೆಲಿವರಿ ಬಾಯ್ಸ್ಗೆ, ಎಕ್ಸ್ಟ್ರಾ ಏನಾರು ಕೊಡಬೇಕಾ? ಒಂದು ಮಾತಿಲ್ಲ. ಏಕಾಏಕಿ ಬೇರೆ ಕಂಪ್ನಿಯವನು ಅಮೌಂಟ್ ಕಮ್ಮಿ ಮಾಡೋದಂದರೆ ಅವ್ನು ನೋಡಿ ಇವನು ಕಮ್ಮಿ ಮಾಡೋದು ಡೆಲಿವರಿ ಬಾಯ್ಸ್ಗೆ. ಅಲ್ಲಿ ಕಸ್ಟಮರ್ ಹತ್ರ ಹೆಂಗೆ ತಗೊಳ್ತಾರೆ, ಹೋಟೆಲ್ ಮಾಲೀಕರದ್ದು ತಗೊಳ್ತಾರೆ. ಇಲ್ಲಿ ಯಾಕೆ ಕೊಡಲ್ಲ ಡೆಲಿವರಿ ಬಾಯ್ಸ್ಗೆ? ಇದೇ ಮೇಯ್ನ್ ರೀಸನ್. ಅವತ್ತಿಂದನೂ ಈ ಒಂದು ಅಗ್ರಿಕೇಟ್ ಕಂಪ್ನಿಗಳಿಂದ ಹೋರಾಡ್ತಾ ಇದ್ದಾರೆ ಡೆಲಿವರಿ ಬಾಯ್ಸು. ಎಷ್ಟೋ ಸರಿ ಸ್ವಿಗ್ಗಿ ಝೊಮ್ಯಾಟೋದವರು ಸ್ಟ್ರೈಕ್ ಮಾಡಿದ್ರು, ನೀವು ಕೊಡ್ತಕ್ಕಂಥ ಪೇಮೆಂಟ್ ನಮ್ಗೆ ಏನಕ್ಕೂ ವರ್ಕೌಟ್ ಆಗಲ್ಲ,
ನಾವು ಡ್ಯೂಟಿ ಮಾಡಲ್ಲ ಅಂತ ಸುಮಾರು ಸಲ ಬೆಂಗಳೂರಲ್ಲಿ ನಾವು ಮಾಡಬೇಕು ಡ್ಯೂಟಿನ 1-2 ದಿನ ವಾರಾನ್ಗಟ್ಲೆ ಬಂದ್ ಮಾಡಿದ್ರು ಎಲ್ಲ ಹುಡುಗರು ಸ್ಟ್ರೈಕ್ ಮಾಡಿ. ಬಟ್ ಏನೂ ಪ್ರಯೋಜನ ಆಗಲಿಲ್ಲ. ಮತ್ತೆ ಯಥಾಸ್ಥಿತಿ ತಥಾ ಪ್ರಯೋಜನಂಗೆ ಅದೇ ಕಂಟಿನ್ಯೂ ಆಗ್ತಾ ಇದೆ. ಈ ಸಲ ಯಾರು ಹೋಟೆಲ್ ಮಾಲೀಕರು ಎಲ್ಲ ಒಗ್ಗಟ್ಟಾಗಿ ಒಂದಾಗಿದ್ದಾರೆ. ಈ ಸಲ ಏನಾದ್ರು ನ್ಯಾಯ ಸಿಗುತ್ತಾ ಅಂತ ನೋಡಬೇಕು. ಏಕೆಂದರೆ ಬ್ಯಾನ್ ಆದರೆ ಅವಾಗಲೇ ಬುದ್ಧಿ ಕಲಿಯೋದು ಇವರು, ಇಲ್ಲ ಅಂದರೆ ಅಲ್ಲಿ ಗಂಟ ಬುದ್ಧಿ ಕಲಿಯಲ್ಲ ಯಾರಾದರೂ ಅಷ್ಟೇ. ಡೆಲಿವರಿ ಬಾಯ್ಸ್ ಅಂದರೆ ಸುಮ್ಮನೆ ಆಗುತ್ತಾ? ಎಷ್ಟು ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾರೆ, ಎಲ್ಲರಿಗೂ ಹೊಟ್ಟೆ ಪಡಿಗೆತ್ತಾರೆ, ಜೀವನ ಮಾಡೋಕೆ ಬಂದಿರ್ತಾರೆ. ಒಂದು ಲೆಕ್ಕಾಚಾರಕ್ಕೆ ಅಮೌಂಟ್ ಕೊಡಬೇಕು. ಇವರು ಒಂದೊಂದು ಝೋನಿಗೆ ಒಂದೊಂದು ಅಮೌಂಟು, ಹೈ ಡಿಮ್ಯಾಂಡ್ ಇದ್ದಾಗ ಒಂದು ಅಮೌಂಟು, ಡಿಮ್ಯಾಂಡ್ ಇಲ್ದಾಗ ಒಂದು ಅಮೌಂಟು, 10 ರೂಪಾಯಿ 20 ರೂಪಾಯಿ ಅಂತ ಒಂದು ಕಿಲೋಮೀಟ್ರಿಗೆ ಏನು ರೀ ಬರುತ್ತೆ? 10 ರೂಪಾಯಿ 20 ರೂಪಾಯಿಗೆ ಇವಾಗ ಒಂದು ಟೀ ಕಾಫಿ ಬರಲ್ಲ, ಇಷ್ಟು ಚೀಫ್ ರೇಟಲ್ಲಿ ಕೊಡ್ತಾರೆ. ಇವ್ರನ್ನ ನೋಡಿ ಎಲ್ಲ ಕಂಪ್ನಿಗಳು ಅದೇ ಥರ ಆಗ್ತಾಯಿದ್ದಾರೆ ಇವಾಗ. ಪೋರ್ಟರು, ಅಂಕಲು, ರಾಪಿಡೋ ಫುಲ್ಲು ವರ್ಸ್ಟ್ ಆಗ್ತಾಯಿದೆ. ಒಬ್ಬರು ನೋಡಿ ಎಲ್ಲ ಅಧ್ವಾನಾಗಿ ಹೋಗ್ಬಿಟ್ಟಿದ್ದೇವೆ. ಅಮೌಂಟ್ ಅಂತೂ ಹೇಳೋಕ್ಕೆ ಹೆಸರಿಲ್ಲ, ಅಷ್ಟು ಕಡಿಮೆ ಮಾಡಾಕಿದ್ದಾರೆ ಅಮೌಂಟು. ಈ ಥರ ಆದರೆ ಮುಂದಿನ ಜೀವನಗಳಲ್ಲಿ ಡೆಲಿವರಿ ಬಾಯ್ಸು ಕೆಲಸ ಬಿಟ್ಟು ಏನಾದ್ರು ಬೇರೆ ಮಾಡ್ಕೋಬೇಕಾಗತ್ತೆ. 100% ಇದು ಹಂಗೆ ಆಗ್ತಿರೋದು. ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ಆಗಿ ಇಡೀ ಡೆಲಿವರಿ ಫೀಲ್ಡೇ ಬಿದ್ದೋಯ್ತು. ಅಮೌಂಟ್ ಅಂತೂ ಏನಕ್ಕೆ ವರ್ಕೌಟ್ ಆಗ್ತಾಯಿಲ್ಲ, ಸುಮಾರು ಲಾಸ್ ಆಗ್ತಾಯಿದೆ ಹುಡುಗರಿಗೆ. ಹಾಕಿರೋ ಪೆಟ್ರೋಲು ಅವ್ರು ಪಡ್ತಕ್ಕಂಥ ಶ್ರಮಕ್ಕೆ ಬೆಲೆನೇ ಇಲ್ಲ, ಆ ಲೆವೆಲ್ಗೆ ಆಗೋಗಿದೆ ನಿಜವಾಗ್ಲೂ. ಇದಕ್ಕೆಲ್ಲ ಡೆಲಿವರಿ ಬಾಯ್ಸ್ಗಳೇ ಬುದ್ಧಿ ಕಲಿಸ್ಬೇಕು. ಇಷ್ಟು ಲಕ್ಷ ಜನ ಇದ್ದಾರೆ, ಇವರೇ ಎಲ್ಲ ಒಗ್ಗಟ್ಟಾಗಿ ಬೆಂಗಳೂರಲ್ಲಿ ಏನಾರು ಒಂದು ಹೋರಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗೋಕ್ಕಾಗತ್ತಿಲ್ಲ. ಅಂದರೆ ಡೆಲಿವರಿ ಬಾಯ್ಸ್ನ ಮೂಲೆಗೆ ಹಾಕಿ ತುಳಿತಾರೆ ಇವರೆಲ್ಲ ಅಗ್ರಿಗೇಟ್ ಕಂಪ್ನಿಗಳು. ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ರೂಲ್ಸ್ ಮಾಡ್ಕೊಳ್ಳೋದು, ಯಾರನ್ನು ಕೇಳೋಂಗಿಲ್ಲ, ಯಾರನ್ನು ಬಿಡೋಂಗಿಲ್ಲ. ಏನು ಇವ್ರ ಕಂಪ್ನಿ ಇವರು ಕ್ರಿಯೇಟ್ ಮಾಡಿದ್ದೀವಿ ಅಂತವ, ಏನು ಕೆಲಸ ಮಾಡೋರನ್ನ ಕೇಳಲ್ಲ, ಅಟ್ಯಾಚ್ ಮಾಡ್ಕೊಂಡಿರೋ ಮಾಲೀಕರನ್ನ ಕೇಳಲ್ಲ, ಹೋಟೆಲ್ ಅವ್ರನ್ನ. ಇವ್ರಿಗೆ ಹೆಂಗೆ ಬೇಕಾಗಿ ಮಾಡ್ಕೊಂಡು ರೂಲ್ಸ್ಗಳು ಮಾಡ್ಕೊಂಡು ಇವತ್ತು ಎಲ್ಲರಿಗೂ ಎಫೆಕ್ಟ್ ಆಗ್ತಾಯಿದೆ ಇದರಿಂದವ. ಎಷ್ಟು ಸುಮಾರು ಜನ ಹೇಳ್ತಾಯಿದ್ದಾರೆ ಡೆಲಿವರಿ ಬಾಯ್ಸ್ ಕ್ಲೋಸ್ ಆಗಿಬಿಡ್ಲಿ, ಬ್ಯಾನೇ ಆಗಿಬಿಡ್ಲಿ, ಬೇಕಾಗಿಲ್ಲ ನಮಗಿದು, ಅಷ್ಟು ಬೇಜಾರಾಗೋಗಿದೆ ಅವ್ರಿಗೆ. ನಮ್ಮ ಫ್ರೆಂಡ್ಸ್ಗೆಲ್ಲ ನಾವು ಕೇಳಿದ್ವು ಸುಮಾರು ಜನಕ್ಕೆ, ಏನಪ್ಪ ಈ ಥರ ಸ್ವಿಗ್ಗಿ ಬ್ಯಾನ್ ಆಗ್ತಾಯಿದೆ ಅಂತ ಅನ್ನೋ ನ್ಯೂಸ್ ಕೇಳ್ಪಟ್ವಿ. ಅಂದರೆ ಹೋಗ್ಲಿ ಬಿಡಪ್ಪತ್ಲ, ಬ್ಯಾನ್ ಆಗಿ ಹೋಗ್ಲಿ, ಅದಿದ್ರೂ ಒಂದೇ ಇಲ್ಲಾಂದ್ರೂ ಒಂದೇ, ಬೇಕಾಗೇ ಇಲ್ಲ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಅಷ್ಟು ಬೇಜಾರಾಗಿದೆ ಅವ್ರಿಗೆ. ಕೆಲಸ ಅಷ್ಟು ಸಪೋರ್ಟಾಗಿ ಮಾಡ್ತಾರೆ. ಪೆಟ್ರೋಲ್ ರೇಟ್ 111 ರೂಪಾಯಿ ಇದೆ. ಪ್ರತಿಯೊಂದು ಗಾಡಿ ಸರ್ವಿಸ್ ಖರ್ಚು, ಸ್ಪೇಸ್ ಪಾರ್ಟ್ಸ್ ಎಲ್ಲ ಜಾಸ್ತಿ. ಅಷ್ಟೆಲ್ಲ ಮಾಡಿ ಏನಕ್ಕೂ ಯೂಸ್ ಇಲ್ಲ ಅಂದರೆ ಏನಕ್ಕೆ ಮಾಡಬೇಕು? ಎಲ್ಲ ಹುಡುಗರಿಗೂ ಬೇಜಾರಾಗಿದೆ, ಹೋಟೆಲ್ ಮಾಲೀಕರಿಗೂ ಬೇಜಾರಾಗಿದೆ. ಅದಕ್ಕೋಸ್ಕರ ಮುಂಚೆ ಮಾಡ್ತಿದ್ದಂಥ ಸ್ವಿಗ್ಗಿಯಲ್ಲಿ ರೈಡರ್ಸು ಇಲ್ಲವೇ ಇಲ್ಲ ಇವಾಗ. ಎಲ್ಲ ಕೆಲಸ ಬಿಟ್ಬಿಟ್ರು. ಹಂಗಾಗಿ ಏನಾಯ್ತು, ಇವನು ಎಲ್ಲ ಬೇರೆ ಬೇರೆ ಕಂಪ್ನಿನ ಟೈಅಪ್ ಮಾಡ್ಕೊಂಬಿಟ್ಟ. ಜಿಪ್ಟೋ ಅಂತೆ, ಅದ್ಯಾವುದೋ ಇನ್ನು ಸುಮಾರು ಆ್ಯಪ್ಗಳಿದ್ದಾವೆ, ಇನ್ಸ್ಟಾಮಾರ್ಟ್, ಅವು ಇವಕ್ಕೆಲ್ಲ ರೆಡ್ಗಳು ಟೈಅಪ್ ಮಾಡ್ಕೊಂಡು ಆ ಕಡೆಯಿಂದ ಆರ್ಡ್ರ್ಗಳು ಡೆಲಿವರಿ ಮಾಡಿಸ್ತಾ ಇದ್ದೀನಿ ಇವಾಗ. ಡೈರೆಕ್ಟ್ ಸ್ವಿಗ್ಗಿಯಲ್ಲಿ ಕೆಲಸ ಮಾಡೋರು 100% ಇಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಬಿಟ್ಬಿಟ್ಟಿದ್ದಾರೆ. ಹಳೆ ಐಡಿಗಳ್ನ ಎಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿದ್ದೇನೆ ಇವಾಗ ಸ್ವಿಗ್ಗಿಯವನು. ಇನ್ಕೂಲ್ ನಮ್ಮದು ಕೂಡ ಓಪನ್ ಆಗಿದೆ. ಪ್ರತಿನಿತ್ಯ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಿಮ್ಮ ಐ ಡಿ ಓಪನ್ ಆಗಿದೆ, ಈಗಲೇ ಆನ್ಲೈನ್ ಬನ್ನಿ, ಅತ್ಯುತ್ತಮ ಇನ್ಸೆಂಟಿವ್, ಒಳ್ಳೆ ಸರ್ಜು, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಪ್ರತಿನಿತ್ಯ ಕಾಲ್ ಮಾಡ್ತಾ ಇರ್ತಾರೆ, ಮೆಸೇಜ್ ಕಳಿಸ್ತಾ ಇರ್ತಾರೆ. ಬೇಕಾಗಿಲ್ಲಪ್ಪ ಇವರು ಸವಾಸ ಮಾತ್ರ ಬೇಡ. ಯಾಕೆಂದ್ರೆ ಆಲ್ರೆಡಿ ಇವರೆಲ್ಲ ಮಾಡಿಬಿಟ್ಟು ಅನುಭವಿಸ್ಬಿಟ್ಟಿದ್ದೀವಿ. ಮತ್ತೆ ಹೋಗಿ ಅದೇ ರಾತ್ರಿ ನೋಡಿರೋ ಬಾವಿಗೆ ಹಗಲು ಬಿದ್ದೂರ್ನಾಗ ಆಗ್ಬಿಡುತ್ತೆ. ಮತ್ತೆ ಇವರು ಕಂಪ್ನಿಗಳ ಡ್ಯೂಟಿ ಮಾಡಿದ್ರು. ಅದಕ್ಕೋಸ್ಕರನೇ ಕಂಪ್ನಿಲಿ ಕೆಲಸ ಬೇಡ ಅಂತ ಅವತ್ತೇ ಬಿಟ್ಟಾಗೋಯ್ತು. ಯಾವತ್ತು ಇನ್ನು ಕಾಲೇ ಇಡಲ್ಲ ಫುಡ್ ಡೆಲಿವರಿಗೆ. ಅಷ್ಟು ಬೇಜಾರು ಮಾಡಿಸ್ತಾರೆ ಇವ್ರು ಕೊಡೋ ಅಮೌಂಟು, ಇವ್ರು ಕೊಡೋ ಕಿಲೋಮೀಟ್ರ್ಗಳಿಗೆ ಏನೇನು ವರ್ಕೌಟ್ ಆಗೋಲ್ಲ. ಹಂಗಾಗಿ ಇನ್ನೇನಾದ್ರೂ ಬುದ್ಧಿ ಕಲಿತು ಒಳ್ಳೆ ಅಮೌಂಟ್ ಕೊಟ್ಟರೆ ಡೆಲಿವರಿ ಬಾಯ್ಸ್ಗಳಿಗೆ ಮುಂದಿನ ಕಂಪ್ನಿ ಉಳಿಯುತ್ತೆ. ಇಲ್ಲ ಅಂದರೆ ಕಂಪ್ಲೀಟ್ ಕಂಪ್ನಿ ಬ್ಯಾನ್ ಆಗೋದಂತೂ 100% ಬೆಂಗಳೂರಲ್ಲಿ ನಿಜ. ಇದು ಯಾರೂ ಮಾಡೋರೇ ಇಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಮಾಡೋರೇ ಇಲ್ಲ, ವರ್ಕೌಟ್ ಆಗ್ತಾಯಿಲ್ಲ. ಇವರು ನೋಡಿ ಬೇರೆ ಕಂಪ್ನಿಗಳನ್ನು ಹಾಳು ಮಾಡ್ತಾಯಿದ್ದಾರೆ. ಎಲ್ಲ ಕಂಪ್ನಿನೂ ಹಾಳಾಗೋಗಿದೆ ಡೆಲಿವರಿ ಫೀಲ್ಡ್ ಇವಾಗ. ಒಟ್ಟಿನಲ್ಲಿ ಕಸ್ಟಮರ್ ಬೇಕು, ಕಸ್ಟಮರ್ನ ಸೆಳ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಕ್ರಿಕೆಟ್ ಕಂಪ್ನಿಯವರು. ಹೋಗ್ಲಿ, ಏನಾಗ್ತವೆ, ಯಾವ್ಯಾವ ಕಂಪ್ನಿ ಬ್ಯಾನ್ ಆಗ್ತಾವೋ ಹೋದರೆ ಹೋಗಲಿ, ಆವಾಗಲೇ ಬುದ್ಧಿ ಬರೋದು ಇವರಿಗೆಲ್ಲ. ಒಂದ್ಸಲಿ ಎಲ್ಲ ಜನಗಳು ತಿರುಗಿ ಬೀಳ್ಬೇಕು ಇವ್ರ ವಿರುದ್ಧ. ಅಲ್ಲಿ ಗಂಟೆ ಇವ್ರು ಸರಿ ಹೋಗಲ್ಲ. ಇವರೆಲ್ಲ ಇವ್ರು ಆಡಿದ್ದೇ ಆಟ, ಏನು ಬೇಕು ಹಂಗೆ ಮಾಡ್ತಾ ಇರ್ತಾರೆ. ರೂಲ್ಸ್ಗಳು ಇಷ್ಟ ಬಂದಂಗೆ, ಹೇಳೋರಿಲ್ಲ ಕೇಳೋರಿಲ್ಲ. ಏನಾಗುತ್ತೋ ನೋಡೋಣ, ಕಾದು ನೋಡೋಣ. 15 ದಿನ ಟೈಮ್ ಕೊಟ್ಟಿದ್ದಾರೆ ಹೋಟೆಲ್ ಮಾಲೀಕರು. ಅಷ್ಟರೊಳಗೆ ಏನಾದ್ರೂ ಎಚ್ಚೆತ್ಕೊಂಡು ಎಲ್ಲ ಒಂದು ಇವರ ಕಿವಿ ಮಾತಿಗೆ ಸ್ಪಂದಿಸ್ತಾರೆ ಹೆಂಗೆ ಅಂತ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಡೆಲಿವರಿ ಬಾಯ್ಸ್ಗೆ ಏನಾದ್ರು ಒಳ್ಳೇದಾಗುತ್ತಾ ಗೊತ್ತಿಲ್ಲ, ಏನಾಗುತ್ತೆ ಅಂತ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ವೆನೆಸ್ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.